ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಶ್ರೀದೇವಿ ಅಂತ. ಊರು ಹಾಸನ. ವಯಸ್ಸು 33 ವರ್ಷ ತುಂಬಿದೆ. ತೂತು ರಸ ತುಂಬಿದ ಹಣ್ಣಿನ ಹಾಗೆ ಇದೆ. ಕೆಲಸ ಗೃಹಿಣಿ ಆಗಿದ್ದಾರೆ. ಗಂಡ ಸುಖ ಕೊಡಲ್ಲ. ಆಸ್ತಿ ಖಾಸಗಿ ಉದ್ಯೋಗ. ಅನುಭವ ಜಾಸ್ತಿನೇ ಇದೆ. ಮಿಂಡ ಬೇಕು. ಸ್ನೇಹಿತರೆ, ಇದು ಇಷ್ಟು ಶ್ರೀದೇವಿಯವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. 1000 ಕೊಟ್ಟರೆ ಸಾಕು, ನನಗೆ ದುಡ್ಡಿನ ಅವಶ್ಯಕತೆ ಇದೆ. 1000 ರೂಪಾಯಿ ಕೊಟ್ಟರೆ ಹೇಳಿದ ಜಾಗಕ್ಕೆ ಬಂದು ನಾನೇ ಎತ್ತಿ ಕೊಡ್ತೀನಿ. ತೂತು ರಸ ತುಂಬಿದ ಹಣ್ಣಿನ ಹಾಗೆ ಆಗಿದೆ. ಬಾಯಿಯಲ್ಲಿ ಇಟ್ಟಿಕೊಂಡರೆ ಸಾಕು, ಬಾಯಿಯೆಲ್ಲ ಉಪ್ಪಿನ ನೀರು. ಕೊಡುವ ಸುಖ ಇಷ್ಟ ಆದರೆ ನನ್ನ ಮನೆಯ ವಿಳಾಸಕ್ಕೆ ಕರೆದುಕೊಂಡು ಹೋಗಿ, ನಾನೇ ಸುಖ ಕೊಡ್ತೀನಿ. ಜೀವನ ಪೂರ್ತಿ ಸಂಬಂಧ ಬೆಳೆಸಬೇಕೆಂದರೆ ನನ್ನ ವಿಶ್ವಾಸ ಗಳಿಸಬೇಕು, ಆಗ ಮಾತ್ರ ಸಾಧ್ಯ. ಗಂಡ ಆದವನು ನನ್ನ ಚೂಲಿಗೆ ಶಾಂತಿ ಮಾಡುತ್ತಿಲ್ಲ, ಹಾಗಾಗಿ ಮಿಂಡಬೇಕು, ಹಾಗೆ ಹಣನೂ ಬೇಕು. ಇಲ್ಲಿ ವಿಶೇಷವಾಗಿ ಹೇಳಲು ಪಡುವ ವಿಷಯವೆಂದರೆ ಇವರಿಗೆ ಚೂಲು ಜಾಸ್ತಿ ಇದೆ, ಹಾಗೆ ಹಣನೂ ಬೇಕು. ಒಂದು ವೇಳೆ ನಿಮ್ಮ ಸ್ವಭಾವ ಒಳ್ಳೆಯದಾಗಿದ್ದರೆ, ನಿಮ್ಮ ಜೊತೆ ಕೊನೆ ತನಕ ಸಂಬಂಧ ಬೆಳೆಸಲು ರೆಡಿಯಾಗಿದ್ದಾರೆ. ನೀವು ಅಷ್ಟೇ. ಅವರ ಸ್ವಭಾವ ನಿಮಗೆ ಇಷ್ಟ ಆದರೆ ಬೇಗ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೈಯಕ್ತಿಕ ಸಮಸ್ಯೆಗಳು. ನನ್ನ ತಾಯಿಯ ಅನಾರೋಗ್ಯದ ಕಾರಣ ನನಗೆ ದುಡ್ಡಿನ ಅವಶ್ಯಕತೆ ಇದೆ. ಗಂಡ ಆದವನು ಸ್ವಲ್ಪನೂ ಸಹಾಯ ಮಾಡುತ್ತಿಲ್ಲ. ಕೆಲಸಕ್ಕೆ ಹೋಗಿ ಹಣ ಸಂಪಾದಿಸೋಣ ಅಂದರೆ ನನ್ನ ಗಂಡ ಮನೆಯಿಂದ ಆಚೆನೂ ಕಳಿಸುವುದಿಲ್ಲ, ತುಂಬಾ ಅನುಮಾನ ಪಡುತ್ತಾನೆ. ಸಂಬಂಧಿಕರ ಹತ್ತಿರ ಸಹಾಯ ಕೇಳೋಣ ಅಂದರೆ ದುಡ್ಡಿನ ವಿಷಯದಲ್ಲಿ ಯಾರು ಅಷ್ಟೊಂದು ಸದೃಢರಾಗಿಲ್ಲ. ಹೀಗೆ ಅನೇಕ ಕಾರಣಗಳು ಇವೆ. ಎಲ್ಲ ಕಾರಣಗಳು ಹೇಳಲಿಕ್ಕೆ ಆಗುವುದಿಲ್ಲ. ನೀವು ಸಿಕ್ಕಾಗ ಖಂಡಿತವಾಗಿ ಹೇಳುತ್ತೇನೆ. ಸ್ನೇಹಿತರೆ, ಮೇಲಿನ ಎಲ್ಲ ವಿಷಯಗಳು ಸ್ವತಃ ಶ್ರೀದೇವಿಯವರೇ ಕಾಲ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹುಡುಗನಲ್ಲಿ ಇರಬೇಕಾದ ಗುಣಗಳು: ಮನಸ್ಸಿನಿಂದ ಒಳ್ಳೆಯ ವ್ಯಕ್ತಿ ಆಗಿರಬೇಕು. ಸಕಾರಾತ್ಮಕವಾಗಿ ವಿಚಾರಗಳನ್ನು ಹೇಳುವ ವ್ಯಕ್ತಿತ್ವವನ್ನು ಹೊಂದಿರಬೇಕು. 40 ವರ್ಷದ ಒಳಗಿನವರು ಮಾತ್ರ ಕಮೆಂಟ್ ಮಾಡಿ ತಿಳಿಸಿ. ಕಾರಣ, ನನಗೆ ಹಿರಿಯ ವ್ಯಕ್ತಿಗಳ ಬಗ್ಗೆ ವಿಶೇಷವಾದ ಗೌರವವಿದೆ. ದುಡ್ಡು ಕೊಟ್ಟು ಕೇಯ್ತಾ ಇದ್ದೀವಿ ಅಂತ ಮನಸ್ಸಿಗೆ ಬಂದ ಹಾಗೆ ಕೇಯಬಾರದು. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.